ಸರಿ, ಎಲ್ಲಿಂದ ಬಂದಿರೋದು ನೀವು? ನಾವ್ ಹಳ್ಳಿ ದೂರ ಇಂದ ಊರು. ದೂರ ಊರವ್ರಾ? ಮೈಸೂರು ತಾಲೂಕು. ಹಾ. ದೂರ ಅಂತ ಊರ ಹೆಸರು. ಹಾ, ಗೊತ್ತು. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ನಮ್ ತಂದೆ ತಾತ ಫ್ಯಾಮಿಲಿಯಿಂದ ಬಂದಿರೋದು, ವಂಶ ಪರತೆ ಮಾಡಿರೋದು. ಇವಾಗ ಈ ಮೇಳಕ್ಕೆ ಅಂತ ಬಂದಿದ್ದೀರಾ? ಹಾ, ಇಲ್ಲಿ 3 ದಿನ ಆಯ್ತು. ಹಾ, ಬಂದ್ವಿ. ನಿನ್ನೆ, ಇವತ್ತು ಮತ್ತೆ ನಾಳೆ ಇದೆ. ನಿಮ್ ಊರಲ್ಲಿ ಮಾಡ್ತೀರಾ? ಹಾ, ನಮ್ಮೂರ ಕೈ ನೀರ್ಜು ಕಾಲ್ ಮುಂದೆ ಕಾಲ್ 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 ಹಾಗೆ ಸ್ವಲ್ಪ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ, ಬೆಂಡಾಗಿ ಅಷ್ಟು ಸಾಕು. ಹಾ. ಸರ್, ನಿಮ್ಮೂರಲ್ಲಿ ಇದನ್ನೆಲ್ಲ ಏನೇನ್ ಮಾಡ್ತೀರಾ ಮಣ್ಣಲ್ಲಿ? ಇದು ಪಾಟು, ದೀಪ, ವಾಜು, ಅಡಿಗೆ ಪಾತ್ರೆ, ಪಿಗ್ಗಿ ಬ್ಯಾಂಕು, ಎಲ್ಲ ಐಟಮ್ ಮಾಡ್ತೀವಿ. ಇವಾಗ ಇದನ್ನ ಮಾಡ್ಬಿಟ್ಟು ಬೇಯಿಸ್ಲೇಬೇಕಾ? ಬೇಯಿಸ್ಬೇಕು. ಇದನ್ನ ಮಾಡಿ ಇವತ್ತು ಮಾಡಿದ್ರೆ ಸ್ಮೂತ್ ಮಾಡು, ಸ್ಮೂತ್ ಇಟ್ಟು ಇದನ್ನ ಮಾಡಿ ಬೇಯಿಸ್ಲೇಬೇಕು. ಬೇಯಿಸ್ಲಿಲ್ಲ ಅಂದ್ರೆ ಬರಲ್ಲ ಇದು. ಪೇಂಟ್ ಮಾಡ್ಕೋಬಹುದು ಅಷ್ಟೇ. ಎಲ್ಲದಕ್ಕೂ ಬೇಯಲೇಬೇಕು. ಬೇಯಿಸ್ಬೇಕು. ನಾವು ಬೇಯಿಸ್ಲಿಲ್ಲ ಅಂತಂದ್ರೆ ಈ ಗಣೇಶ ನೀರೆಲ್ಲ ಹೋಗುತ್ತಲ್ಲ, ಆತರ ಆಗುತ್ತೆ, ಕರಗೋಗುತ್ತೆ. ನಾವು ಇದನ್ನ ಗಟ್ಟಿ ಬೇಕು ಅಂದ್ರೆ ಬೇಯಿಸ್ಬೇಕು. ಎಲ್ಲಾನು ಒಟ್ಟಿಗೆ ಬೇಯಿಸ್ಬಿಡ್ತೀರಾ? ಎಲ್ಲ ಒಟ್ಟಿಗೆ ಬೇಯಿಸ್ತೀವಿ. ಟೆರಕೋಟಾ ಜುವೆಲ್ಲರಿ ಅಂತ ಹೇಳ್ತಾರಲ್ಲ, ಅದು ಇದಕ್ಕೂ ಡಿಫ್ರೆನ್ಸ್ ಇದೆಯಾ ಅಥವಾ ಒಂದೇ ಮಣ್ಣ ಎರಡಕ್ಕೂ? ಒಂದೇ ಮಣ್ಣೆ, ಬಟ್ ಅದಕ್ಕೆ ಕಾಲ್ ಕಾಲು ಅದು ಫಿಲ್ಟರ್ ಮಾಡ್ತೀವಿ. ಇನ್ನು ಇದಕ್ಕಿಂತಾನು ಸ್ಮೂತ್ ಮಾಡ್ತೀರಾ? ಅದೊಂಥರ ಸ್ಲರಿ ತರ ಮಾಡ್ಕೊಂಡು ಅದು ಫಿಲ್ಟರ್ ಮಾಡ್ತೀವಿ. ಫುಲ್ ನೈಸ್ ಬರುತ್ತೆ ಮಣ್ಣದು. ಅದಕ್ಕೆ ಅದ್ರಲ್ಲೇ ಬೇರೆ ಅದನ್ನ ಡ್ರೈ ಮಾಡಿ ನಮ್ಗೆ ಯಾವ್ದು ಬೇಕೋ ಅದಾದ ಮಾಡ್ತೀವಿ ಅದನ್ನ. ಸರ್, ಇದು ಮೆಷಿನ್ ಕರೆಂಟ್ ಅಲ್ಲಿ ಮಾಡ್ತೀರಾ? ಹಿಂಗೇನಾ ಮಾಡೋದು? ಇದೇ ವೀಲ್ ಮಾಡೋದು. ಮನೇಲೂ ಹಿಂಗೆ ಮಾಡೋದು? ಮನೇಲಿ ಇದೇ ವೀಲ್ ಮಾಡೋದು. ಮಣ್ಣೆಲ್ಲ ಎಲ್ಲಿಂದ ತಗೊಂಡ್ ಬರ್ತೀರಾ? ನಮ್ದು ಕೆರೆ ಇದೆ, ಕೆರೆ ತರ್ತೀವಿ. ಅಲ್ಲೇ ನಿಮ್ಮೂರಲ್ಲೇನೆ? ನಮ್ಮೂರಲ್ಲಿದೆ. 2-3 ಕಿಲೋಮೀಟರ್ ಆಗುತ್ತೆ ಕೆರೆ. ಏನ್ ಮಣ್ಣು ಇದು? ಜೇಡಿ ಮಣ್ಣು. ಜೇಡಿ ಮಣ್ಣು ಇದೆ, ಜೇಡಿ ಮಣ್ಣು. ನಿಮ್ದಲ್ಲಿ ಅಂಗಡಿ ಇಟ್ಕೊಂಡಿದ್ದೀರಾ ಸರ್? ಏನು ಮನೇಲೆ ಮಾಡ್ತೀರಾ? ಮನೇಲೆ ಇಟ್ಟಿದ್ದೀವಿ. ಇದೆಲ್ಲ ನೀವೇ ಮಾಡಿರೋದು? ನೀವು ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದ್ದೀರಾ ಹೆಂಗೆ ಸರ್? ಚಿಕ್ಕ ವಯಸ್ಸಿಂದ ಮಾಡ್ತೀನಿ. ಇದೆಲ್ಲ ಇವಾಗ ಇಲ್ಲಿ ಮಾಡಿರೋದಾ? ಇವಾಗ ಇಲ್ಲಿ ಮಾಡೋದು, ಬೆಳಗ್ಗೆಯಿಂದ. ಚೆನ್ನಾಗಿ ಮಾಡಿದ್ದೀರಾ ಸರ್. ಇದೆಲ್ಲ ಒಂದ್ ಕಲೆ. ಬೇಯಿಸೋದ್ ಹೆಂಗೆ ಸರ್? ಎಲ್ಲಾನು ಒಟ್ಟಿಗೆ ಇಟ್ಟು ಬೇಯಿಸ್ತೀರಾ? ಒಟ್ಟಿಗೆ ಬೇಯಿಸ್ತೀವಿ. ಅದೇ ಮಾಮೂಲಿ ಹಬೆಲ್ ಬೇಯಿಸೋದು ಅಂತಾರಲ್ಲ, ಹಂಗೇನಾ? ಇಲ್ಲ, ಇದಕ್ಕೆ ಬೇರೆ ಗೂಡಿದೆ. ಗೂಡಲ್ಲಿ ಹಾಕಿ 25 ಡಿಗ್ರಿಯಿಂದ 600 ಡಿಗ್ರಿ ತನಕ ಹೋಗ್ಬೇಕಿದು. ಸುಮಾರು 5 ಅವರ್ 6 ಅವರ್ ಬೇಕು ಈ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಹೋಯ್ತು ಮಳೆಗಾಲದಲ್ಲಿ 5 ಅವರಿಂದ 6 ಅವರ್ ಬೇಕು. ಬೇಸಿಗೆಲ್ಲ 4 ಅವರ್ ಸುಡ್ತೀವಿ. ಅದನ್ನೆಲ್ಲ ಇವಾಗ ಬೇಯಿಸಬಹುದು ಬೇಕಾದ್ರೆ? ಬೇಯಿಸ್ಬೇಕು ಅಂದ್ರೆ ಡ್ರೈ ಆಗ್ಬೇಕು. ಇದು ಒಣಗಿ ನೋಡಿ, ಇದು ಬೇಯಿಸಬಹುದು ಬೇಕಾದ್ರೆ. ಇದೆಲ್ಲ ಇಷ್ಟು ಡ್ರೈ ಬರಬೇಕು. ಇಷ್ಟು ಡ್ರೈ ಆದ್ರೆ ಮುಟ್ಟಿದ್ರೆ ಅಂಟಬಾರ್ದು. ಅದು ನೋಡಿ, ಇದು ನಾವು ಇದಂದ್ರೆ ನಾವು ಬೇಗ ಡ್ರೈ ಮಾಡ್ತೀವಿ ಗೊತ್ತಾ? ಅಂದ್ರೆ 1 ದಿನ 2 ದಿನಕ್ಕೆ ಬೇಗ ಡ್ರೈ ಆದ್ರೆ ಇದರ ಕ್ರಾಕ್ ಬರ್ತವೆ. ನಿಧಾನಕ್ಕೆ ಡ್ರೈ ಆದ್ರೆ ಇದೊಂದು 4 ದಿನ 5 ದಿನ 1 ವಾರ ಡ್ರೈ ಆಗಿ ನೋಡಿ, ಅವಾಗ ಕ್ರಾಕ್ ಬರಲ್ಲ. ಸ್ಲೋ ಡ್ರೈ ಬೇಕು. ಸ್ಪೀಡ್ ಡ್ರೈ ಆದ್ರೆ ಇದರ ಕ್ರಾಕ್ ಬರ್ತವೆ. ಅಂದ್ರೆ ಬೇಗ ನೀರಿನಂಶ ಹೊರಟೋಗ್ತಾರ, ಕ್ರಾಕ್ ಬರ್ತವೆ. ಇದೇನಿದು? ಇದಾ ಗಂಧದ ಕಡ್ಡಿ? ಗಂಧದ ಕಡ್ಡಿ. ಇದು ವಾಜು ಇದೇನಾ? ಅದು ಇದು ಧೂಪ ಹಾಕೋದು. ಚೆನ್ನಾಗಿದೆ ಸರ್. ನಿಮ್ದು ನಂಬರ್ ಹೇಳಿ. ಮೊಸರಿಗೆ ಇದೆಲ್ಲ ಅದೆಲ್ಲ ಇದ್ ಮಾಡ್ಬೇಕು, ಬೇಯಿಸ್ಬೇಕು. ನಿಮ್ ನಂಬರ್ ಹೇಳ್ಬಿಡಿ. 9620 687097. ಓಕೆ ಸರ್, ಆಯ್ತಾ. ನೇಮ್ ವೆಂಕಟೇಶ್ ಅಂತ. ಥ್ಯಾಂಕ್ ಯು ಸರ್.